ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಕ್ಕಳಿಗೆ ರಾಗಿ ಸರಿ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ನಾನು ಮಾಮೂಲಿ ನಮಗೆ ರಾಗಿ ಹಿಟ್ಟು ಆಡಿಸ್ಕೊಂಬಂದಿರ್ತೀವಲ್ಲ, ಅದರಲ್ಲೇ ಹೆಂಗೆ ರಾಗಿ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಸಪ್ರೇಟಾಗಿ ಮಕ್ಕಳಿಗೇ ಆಡಿಸ್ಕೊಬಂದು ಮಾಡ್ಬೋದು. ಬಟ್ ನಾನಿವತ್ತು ಇಲ್ಲಿ ನಮ್ಗೆ ಆಡಿಸ್ಕೊಂಬಂದಿರೋ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಏನಂದರೆ 3 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ತೊಗೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು 1/4 ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀರು ಸೇರಿಸ್ಕೊಂಡು ಅದನ್ನು ಎಲ್ಲೂ ಒಂದು ಗಂಟೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು ಸ್ಪೂನಲ್ಲೇ ಚೆನ್ನಾಗಿ ಗಂಟೆ ಇಲ್ಲದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎಷ್ಟು ಬೇಕೋ ನೀರು ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗಂಟೆ ಇರಬಾರ್ದು, ಯಾಕಂದರೆ ಮಕ್ಕಳು ತಿನ್ನೋದಲ್ವ, ಸೊ ಅವರಿಗೆ ಜೀರ್ಣ ಆಗಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಯಾಕಂದರೆ ಮಕ್ಕಳು ತಿನ್ನೋದು, ನಾವು ತಿನ್ನೋದಾದರೆ ಬಿಡಪ್ಪ ಜೀರ್ಣ ಆಗುತ್ತೆ ಅಂತ ಅಂದ್ಕೋಬೋದು. ಮತ್ತು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲೋಟ ತೊಗೊಂಡು ಆ ಲೋಟದಲ್ಲಕ್ಕೆ ಸ್ಟ್ರೈನರಲ್ಲಿ ಸೋಸ್ಕೊತಾ ಇದ್ದೀನಿ ಚೆನ್ನಾಗಿ. ಯಾಕಂದರೆ ಅದು ದಪ್ಪ ನಮ್ಗೆ ಆಡಿಸ್ಕೊಂಬಂದಿರೋದಲ್ವ, ದಪ್ಪ ಇರುತ್ತಲ್ವ, ಅದಕ್ಕೋಸ್ಕರ ಮಕ್ಕಳಿಗಾಗಿರೋದ್ರಿಂದ ಅದನ್ನು ಸ್ಟ್ರೈನರಲ್ಲಿ ಶೋಧಿಸ್ಕೊಂಡ್ರೆ ಅದು ತೆಳಿ ಇರೋದು ಮಾತ್ರ ಕೆಳಗಡೆ ಹೋಗುತ್ತೆ, ದಪ್ಪ ಇರೋದೆಲ್ಲ ಅದರಲ್ಲೇ ಉಳ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನಿಮ್ಮ ಮಗು ಎಷ್ಟು ತಿನ್ನುತ್ತೋ ಅಷ್ಟು ಮಾಡ್ಕೊಳ್ಳಿ. ಅದಕ್ಕೆ ಯಾಕಂದರೆ ಚಿಕ್ಕ ಹೊಟ್ಟೆ ಆಗಿರೋದ್ರಿಂದ ಜಾಸ್ತಿ ಏನು ತಿನ್ನಲ್ಲ, ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ. ನಾನು 3 ಟೇಬಲ್ ಸ್ಪೂನ್ ಹಾಕಿ ಸುಮ್ಮನೆ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಮಗಳೇನು ತಿನ್ನಲ್ಲ, ನನ್ನ ಮಗಳು ಆಲ್ರೆಡಿ ಮುದ್ದೆ ಅನ್ನ ಎಲ್ಲ ಊಟ ಮಾಡ್ತಾಳೆ. ಸುಮ್ಮನೆ ನಿಮಗೆ ತೋರಿಸೋಣ ಅಂತೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಮತ್ತು ಅದನ್ನು ಶೋಸಿರೋದನ್ನು ಮತ್ತೆ ಅದೇ ಬೌಲ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮತ್ತೆ ಕೆಳಗಡೆ ಸ್ವಲ್ಪ ಉಳಿದಿತ್ತು, ಸೊ ಅದನ್ನು ಕೂಡ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಮಕ್ಕಳು ತಿನ್ನೋದಕ್ಕಾಗಲ್ಲ. ಮತ್ತು ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನಾನು ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ಮಿಕ್ಸ್ ಮಾಡಿದ್ದಾದಮೇಲೆ ಏನಿಲ್ಲ, ಒಂದು 3-4 ನಿಮಿಷದೊಳಗಡೆ ಸರಿ ರೆಡಿ ಆಗುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗಲ್ಲ, ಸ್ವಲ್ಪನೇ ಅಲ್ವಾ ಮಾಡಿರೋದು. ಸೊ ಮಿಕ್ಸ್ ಮಾಡಿಕೊಂಡು ಅದನ್ನು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಈಗ ಗ್ಯಾಸ್ ಮೇಲೆ ಇಟ್ಟು ಕೈ ಬಿಡದೆ ಚೆನ್ನಾಗಿ ತಳ ಹಿಡ್ದುಬಿಡುತ್ತಲ್ವ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಕೈ ಬಿಡದೆ ಒಂದು 3-4 ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ಸರಿ ರೆಡಿ ಆಗುತ್ತೆ. ನನ್ನ ಮಗಳು ಸರಿ ತಿಂದಿಲ್ಲ, ಅವಳು ಡೈರೆಕ್ಟ್ ಅನ್ನ ಇಡ್ಲಿ ಆ ಥರ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ಸರಿ ತಿನ್ಸಿದ್ರೆ ವಾಮಿಟ್ ಮಾಡ್ಕೊತಾ ಇದ್ಲು. ನಾನು 6 ಮಂತ್ಸಲ್ಲೆಲ್ಲ ಸರಿ ಕೊಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಿದ್ದೆ. ಒಂದು 3 to 4 ಟೈಮ್ಸ್ ಏನೋ ತಿನ್ನಿಸಿದ್ದೀನಿ. ಸೊ 4 ಟೈಮೂ ವಾಮಿಟ್ ಮಾಡ್ಕೊಬಿಟ್ಟಿದ್ದಾಳೆ. ಮತ್ತು ಅನ್ನ ತಿನ್ಸಿದ್ರೆ ಏನು ವಾಮಿಟ್ ಮಾಡ್ತಾಯಿಲ್ಲ, ಅನ್ನ ಆಗಿರ್ಬೋದು ಮುದ್ದೆ ಎಲ್ಲ ತಿಂತಾಳೆ. ಬಟ್ ಸರಿ ಈಗಲೂ ಕೂಡ ತಿನ್ನಲ್ಲ ಅವಳು. ನಮ್ಮ ಸೊಸೆಗೆ ಮಾಡಿದ್ದೆ, ನಾನು ಸೊಸೆ ತಿಂತಾಳೆ, ಬಟ್ ಇವಳು ಸರಿ ನೋಡಿದ್ರೆ ಸಾಕು ವಾಮಿಟ್ ಮಾಡ್ಕೊಳ್ಳೋ ಥರ, ಒಂದು ಸ್ವಲ್ಪ ಸ್ಮೆಲ್ ನೋಡಿದ ತಕ್ಷಣ ಹಿಂದಕ್ಕೆ ಹೋಗ್ತಾಳೆ. ಮೊನ್ನೆ ಒಂದು ಸ್ವಲ್ಪ ತಿನ್ಸಿದ್ರೆ ವಾಮಿಟ್ ಮಾಡ್ಕೊಳ್ತಾಳೇನೋ ಅನ್ನೋ ಥರ ಆಡ್ಬಿಟ್ಲು. ಮತ್ತು ಸರಿ ಬಿಡಪ್ಪ ಬೇಡ ಅಂತೇಳ್ಬಿಟ್ಟು ನಾನು ಸೊಸೆಗೆ ತಿನ್ನಿಸ್ದೆ. ಸೊ ಇದೇ ಥರ ನೋಡಿ, ಚೆನ್ನಾಗಿ ಕೈ ಬಿಡದೆ ಕೈ ಆಡಿಸ್ತಾ ಇದ್ರೆ ನೋಡಿ ಸೈಡಲ್ಲಿ ಸರಿ ರೆಡಿ ಆಗ್ತಾಯಿದೆ. ಸೈಡಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕುದೀತಾ ಅದು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತೆ. ಚೆನ್ನಾಗಿ ಬೇಯಿಸಿ, ಒಂದು 3 ನಿಮಿಷ ಅಲ್ಲ 5 ನಿಮಿಷನೇ ಆಗಲಿ ಚೆನ್ನಾಗಿ ಬೇಯಿಸ್ದೆ ಮಾತ್ರ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ. ಅವಕ್ಕೆ ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವೆಷ್ಟು ಬೇಯಿಸ್ತಿರೋ ಅಷ್ಟೇ ಒಳ್ಳೆಯದು. ಜಾಸ್ತಿ ಸೀಸಕ್ಕೂ ಹೋಗಬೇಡಿ, ತಳ ಅಂಟ್ಬಿಡುತ್ತಲ್ವ, ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕೈ ಆಡಿಸ್ತಾ ಇದ್ರೆ ನೋಡಿದ್ರ ಎಷ್ಟು ಪರ್ಫೆಕ್ಟಾಗಿ ತಯಾರಾಗ್ತಾ ಇದೆ ಸರಿ ಅಂತೇಳ್ಬಿಟ್ಟು. ಇದೇ ಥರ ಕೈ ಬಿಡದೆ ಆ ಥರ ಎಲ್ಲ ಈ ಸೈಡಲ್ಲಿ ಬಂದಿರೋದನ್ನೆಲ್ಲ ಈ ಥರ ಅಂದ್ಕೊಂಡು ಚೆನ್ನಾಗಿ ಕೈ ಬಿಡದೆ ಕೈ ಆಡಿಸ್ತಾ ಇದ್ರೆ ನೋಡಿ ಸರಿ ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ
ಸಖತ್ತಾಗಿ ಬರ್ತಾ ಇದೆ ಮಾತ್ರ ಸ್ಮೆಲ್ಲು. ಚೆನ್ನಾಗಿರುತ್ತೆ ನೋಡಿ. ಈ ಥರನೂ ಒಂದ್ಸಲಿ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಡೈಲಿ ಒಂದೇ ಥರ ತಿನ್ನಿಸ್ತಾ ಇದ್ದರೆ ಅವರಿಗೂ ಪಾಪ ಬೇಜಾರಾಗಿರುತ್ತೆ ತಿಂದು. ಈ ಥರನೂ ಮಾಮೂಲಿ ನಮಗೆ ಅಂತ ಆಡಿಸ್ಕೊ ಬಂದಿರೋ ಹಿಟ್ಟಲ್ಲೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನಿಮಗೆ ಅನಿಸುತ್ತೆ. ಇದು ಒಂಥರ ಈಸಿ ಮೆಥಡ್ ಅಲ್ವಾ ಅಂತೇಳ್ಬಿಟ್ಟು ಸೊ ನಾನು ಅದಕ್ಕೆ ಈಸಿ ಮೆಥಡಲ್ಲೇ ತೋರಿಸೋಣ ಅಂತೇಳ್ಬಿಟ್ಟು ಇವತ್ತು ರಾಗಿ ಸರಿನ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈ ಮೆಥಡಲ್ಲೂ ಒಂದ್ಸಲಿ ಮಾಡಿ ನೋಡಿ. ನೋಡಿದ್ರ ಎಲ್ಲಾದರೂ ಒಂದು ಗಂಟಾದರೂ ಕಾಣಿಸ್ತಿದೆಯಾ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗ್ತಿದೆ ರಾಗಿ ಸರಿ ಅಂತೇಳ್ಬಿಟ್ಟು. ಟ್ರೈ ಮಾಡಿ ಯಾವ ರೀತಿ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.